ಇವತ್ತು ನಮ್ಮ ಮನೇಲಿ ಒಂದು ಸಣ್ಣದಾಗಿ ಒಂದು ಫಂಕ್ಷನ್ ಮಾಡ್ದು. ಫಂಕ್ಷನ್ ಏನಂತ ಗೊತ್ತಾಗಿರ್ಬೋದು ಅನ್ಕೊತೀನಿ. ಉತ್ತರ ಕರ್ನಾಟಕದ ಜನರಿಗೆ ಇದು ಯಾವ ಫಂಕ್ಷನ್ ಅಂತ ಗೊತ್ತಾಗಿರುತ್ತೆ, ಬಟ್ ನಮ್ಮ ಸೈಡ್ ಜನರಿಗೆ ಇದೇನಂತ ಗೊತ್ತಿರಲ್ಲ. ಈ ಫಂಕ್ಷನ್ಗೆ ಉತ್ತರ ಕರ್ನಾಟಕದಲ್ಲಿ ಕಳ್ಕುಪ್ಸ ಅಂತ ಕರೀತಾರೆ. ಕುಬಸ ಅಂದರೆ ನಮ್ಮ ಕಡೆ ಸೀಮಂತ ಅಂತಾರೆ. ಕರ್ನಾಟಕದ ಕಡೆ 4 ತಿಂಗಳು ತುಂಬಿರೋ ಗರ್ಭಿಣಿಯರಿಗೆ ಈ ಫಂಕ್ಷನ್ನ ಮಾಡ್ತಾರೆ. ಕಡೆ ಪದ್ಧತಿ ಪ್ರಕಾರ ಈ ಫಂಕ್ಷನ್ ಮಾಡಿಲ್ಲ ಅಂದರೆ ಅವರು ಯಾವುದೇ ದೂರಿಗಾಯಿತು ಹೊಳೆ ನದಿ ದಾಟೋ ಹಾಗಿರಲ್ಲ. ಹಾಗೆ ತುಂಬ ಜನ ಕೇಳ್ತಿದ್ದೀರಾ, ಯಾಕೆ ಕ್ಯಾಪ್ ಹಾಕ್ಕೊತಿದ್ದೀರಾ, ಯಾಕೆ ಮಿನಿ ಬ್ಲಾಗ್ಸ್ ಮಾಡ್ತಿಲ್ಲ, ರೀಲ್ಸ್ ಮಾಡ್ತಿಲ್ಲ ಅಂತ. ಅದಕ್ಕೆ ಅಂತ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಈ ಫಂಕ್ಷನ್ನಲ್ಲಿ ಅವರಿಗೆ ಇಷ್ಟವಾದ ಸ್ವೀಟ್ಸು ಅಡುಗೆ ಅದು ಮಾಡ್ಕೊಂಡು ತಗೊಂಡು ಹೋಗಿರ್ತೀವಿ. ಈಗ ನೋಡ್ತಿದ್ದೀರಲ್ಲ, ಇವರು ನಮ್ಮ ನಾದಿನಿ, ಇವ್ರದ್ದೇ ಫಂಕ್ಷನ್ ನಡೀತಿರೋದು. ಈಗ ಅವರು ಸ್ವಾಮಿಗಳದ್ದು ಪಾಠ ಪೂಜೆ ಮಾಡ್ತಿದ್ದಾರೆ. ಓಕೆ, ಪೂಜೆ ಮುಗಿದ್ಮೇಲೆ ಏನೇನಾಯಿತು ಅನ್ನೋದನ್ನೆಲ್ಲ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ಹಾಕ್ತೀನಿ. ಇವತ್ತಿನ ಮಿನಿ ಬ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್, ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ವಂದೇ ಸೂರ್ಯಶ್ಯಾಂಕ ವಂದನೇಯಂ ವಂದೇ ಭಕ್ತಂ ಕುಂದ ಪ್ರಿಯಂ ವಂದೇ ಪಾರ್ವತಿ ಪರಮೇಶ್ವರ ವಂದೇ ಪಾರ್ವತಿ ಪರಮೇಶ್ವರ. ನಮಃ ಶಿವಾಯ ಶಾಂತಾಯ ನಮಃ ಸೋಮಾಯ